ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತಿರುವಂತಹ ಮಾಹಿತಿ ಏನೆಂದರೆ, ನೀವು ಒಂದಕ್ಕಿಂತ ಹೆಚ್ಚಿನ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದರೆ ನಿಮಗೆ ಯಾವ ರೀತಿಯ ಸಮಸ್ಯೆ ಉಂಟಾಗುತ್ತದೆ, ಈ ರೀತಿಯಾಗಿ ನಾವು ಹೆಚ್ಚಿನ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಒಳ್ಳೆಯದಾ ಅಥವಾ ಇಲ್ಲವಾ ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಉಪಯುಕ್ತವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ. ವಿಡಿಯೋವನ್ನು ಅರ್ಧಂಬರ್ಧ ವೀಕ್ಷಣೆ ಮಾಡುವುದರಿಂದ ನಿಮಗೆ ಸಂಪೂರ್ಣವಾದಂತಹ ಖಚಿತವಾದಂತಹ ಮಾಹಿತಿ ಸಿಗುವುದಿಲ್ಲ. ನೀವು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವುದರಿಂದ ನಿಮಗೂ ಕೂಡ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಸ್ನೇಹಿತರೆ, ನಾವು ಒಂದಕ್ಕಿಂತ ಹೆಚ್ಚು ಬ್ಯಾಂಕುಗಳಲ್ಲಿ ಖಾತೆಗಳನ್ನು ಹೊಂದುವುದು ಸರಿಯೋ ಅಥವಾ ತಪ್ಪೋ ಎಂಬ ಎಲ್ಲ ಮಾಹಿತಿಯನ್ನು ತಿಳಿಯೋಣ. ಮೊದಲಿಗೆ ನಾವು ಬ್ಯಾಂಕ್ ಖಾತೆಗಳನ್ನು ಏಕೆ ತೆರೆಯುತ್ತೇವೆ ಎಂದರೆ, ನಮ್ಮ ಒಂದು ಹಣಕಾಸಿನ ವಹಿವಾಟುಗಳಿಗಾಗಿ ಬ್ಯಾಂಕ್ ಖಾತೆಗಳನ್ನು ತೆರೆಯುತ್ತೇವೆ. ಜೊತೆಗೆ ಬ್ಯಾಂಕ್ನಲ್ಲಿ ಹಣಕಾಸಿನ ವಹಿವಾಟು ಚಟುವಟಿಕೆಗಳನ್ನು ಕೂಡ ಮಾಡಿಕೊಳ್ಳುತ್ತೇವೆ. ಹಾಗಿದ್ದರೆ ನಾವು ಬ್ಯಾಂಕುಗಳಲ್ಲಿ ಎಷ್ಟು ಖಾತೆಗಳನ್ನಾದರೂ ತೆಗೆಯಬಹುದಾ ಎಂದು ನೀವು ಕೇಳುವುದಾದರೆ, ತೆಗೆಯಬಹುದು, ಆದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇಲ್ಲ. ಬ್ಯಾಂಕು ಕೂಡ ಮಿತಿಯನ್ನು ನೀಡಿಲ್ಲ. ನೀವು ಎಷ್ಟು ಖಾತೆಗಳನ್ನು ಕೂಡ ತೆಗೆದುಕೊಳ್ಳಬಹುದು, ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಒಟ್ಟಾರೆ ಬ್ಯಾಂಕಿನಲ್ಲಿ ಯಾವುದೇ ರೀತಿಯ ಮಿತಿಯನ್ನು ಇಟ್ಟಿಲ್ಲ. ನೀವು ಎಷ್ಟು ಖಾತೆಗಳನ್ನಾದರೂ ಕೂಡ ತೆಗೆಯಬಹುದು. ಈಗ ನೀವು ಒಂದು ಉಳಿತಾಯ ಖಾತೆಯನ್ನು ತೆಗೆಯುತ್ತೀರಿ, ಆದರೆ ಆ ಉಳಿತಾಯ ಖಾತೆಯಲ್ಲಿ ಇಂತಿಷ್ಟು ಹಣವೆಂದು ಹೂಡಿಕೆ ಮಾಡಿ ಆ ಖಾತೆಯನ್ನು ತೆಗೆಯುತ್ತೀರಿ. ಆದರೆ ನೀವು ಬೇರೆ ಕಡೆ ಉದ್ಯೋಗಕ್ಕೆ ಸೇರುತ್ತೀರಿ, ಆಗ ಇನ್ನೊಂದು ಅಕೌಂಟನ್ನು ಓಪನ್ ಮಾಡಿಕೊಳ್ಳುತ್ತೀರಿ, ಮತ್ತೆ ಅದರಲ್ಲಿಯೂ ಕೂಡ ಹಣವನ್ನು ಕಟ್ ಮಾಡುತ್ತಾರೆ. ಏಕೆಂದರೆ SMS ಬರಲು ವೆಚ್ಚಗಳು, ATM ಬರಲು ವೆಚ್ಚಗಳು ಮತ್ತು ವಹಿವಾಟುಗಳನ್ನು ನಡೆಸಲು ವೆಚ್ಚಗಳು, ಈ ರೀತಿಯ ಹಣಗಳನ್ನು ಕೂಡ ಬ್ಯಾಂಕ್ನಲ್ಲಿ ಕಟ್ ಮಾಡಿಕೊಳ್ಳುತ್ತಾರೆ. ನೀವು ಸುಮ್ಮನೆ ನಿಮ್ಮ ಹಣವನ್ನು ಹೂಡಿಕೆ ಮಾಡಿ ಯಾವುದೇ ರೀತಿಯ ಪ್ರಯೋಜನ ಇರುವುದಿಲ್ಲ ಹಲವಾರು ಖಾತೆಗಳಿಗೆ, ಏಕೆಂದರೆ ಅದರಲ್ಲಿ ನಿಮಗೆ ನಷ್ಟವೇ ಇರುತ್ತದೆಯೇ ಹೊರತು ಯಾವುದೇ ರೀತಿಯ ಬೆನಿಫಿಟ್ ಸಿಗುವುದಿಲ್ಲ. ಸುಮ್ಮನೆ ನೀವು ಎಷ್ಟೊಂದು ಖಾತೆಗಳನ್ನು ತೆಗೆದುಕೊಂಡರೆ ಆ ಖಾತೆಗಳಲ್ಲೆಲ್ಲ ಬರೀ SMSಗೆ, ಈ ರೀತಿಯ ಖರ್ಚುಗಳಿಗೆ ಎಂಬ ವೆಚ್ಚಗಳನ್ನು ಕಟ್ ಮಾಡಿಕೊಳ್ಳುತ್ತಾರೆ. ಈಗ ನೀವು ಒಂದು ಖಾತೆಯನ್ನು ತೆಗೆದರೆ ಆ ಖಾತೆಯಲ್ಲಿ ಮಿನಿಮಮ್ 1,000 ರೂಪಾಯಿ ಅಥವಾ 3,000 ರೂಪಾಯಿವರೆಗೂ ಹಣವನ್ನು ಇಡಬೇಕೆಂಬ ರೂಲ್ಸ್ ಇರುತ್ತದೆ. ಈಗ ನೀವು ಅದಕ್ಕೆ ಯಾವುದೇ ರೀತಿಯಾದಂತಹ ಹಣವನ್ನು ಇನ್ವೆಸ್ಟ್ ಮಾಡಿಲ್ಲ ಅಂದರೆ, ಅದಕ್ಕೆ ಹಾಕಿಲ್ಲ ಆ ಖಾತೆಗೆ ಎಂದರೆ, ನಿಮ್ಮ ಖಾತೆಯಲ್ಲಿ ಇರುವಂತಹ ಹಣದಿಂದಲೇ ಎಲ್ಲ ಖರ್ಚುಗಳನ್ನು ಕೂಡ ತೆಗೆದು ಹಾಕುತ್ತಾರೆ. ಆದ್ದರಿಂದ ಅದು ನಿಮಗೆ ಲಾಸ್ ಆಗುತ್ತದೆ. ನೀವು ಒಂದು ಖಾತೆಯನ್ನು ಬಳಸುವುದು ಉತ್ತಮ, ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ನಿಮಗೆ ಮೇಂಟೈನ್ ಮಾಡಲು ಆಗುತ್ತದೆ ಎಂದರೆ ನೀವು ಹಲವಾರು ಖಾತೆಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಆಗುವುದಿಲ್ಲ ಎಂದು ಖಾತೆಗಳನ್ನು ತೆಗೆದುಕೊಂಡರೆ ನಿಮ್ಮ ಬಳಿ ಇರುವಂತಹ ದುಡ್ಡೇ ಕಟ್ಟಾಗುತ್ತದೆಯೇ ವಿನಃ ಇದರಿಂದ ಯಾವುದೇ ರೀತಿಯಾದಂತಹ ಲಾಭವಿರುವುದಿಲ್ಲ. ಆದ್ದರಿಂದ ನೀವು ನಿಮ್ಮ ಹಣಕಾಸಿನ ವಹಿವಾಟುಗಳಿಗೆ ತಕ್ಕಂತೆ ಖಾತೆಗಳನ್ನು ತೆರೆಯುವುದು ಉತ್ತಮ. ಎಲ್ಲರೂ ಕೂಡ ಬ್ಯಾಂಕುಗಳಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡುವುದು, ಏಕೆಂದರೆ ಬ್ಯಾಂಕುಗಳಲ್ಲಿ ಹಣವು ತುಂಬ ಸುರಕ್ಷತೆ ಆಗಿರುತ್ತದೆ ಎಂಬ ಉದ್ದೇಶದಿಂದ ಹಣವನ್ನು ಬ್ಯಾಂಕುಗಳಿಗೆ ನೀಡುತ್ತಾರೆ. ಜೊತೆಗೆ ಬ್ಯಾಂಕುಗಳಿಗೆ ಹೋಗಿಯೇ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡಬೇಕು ಅಥವಾ ನಿಮ್ಮ ಖಾತೆಯಿಂದ ಹಿಂಪಡೆಯಬೇಕು ಎಂಬ ಕಷ್ಟವೇ ಇಲ್ಲ. ಏಕೆಂದರೆ ಡಿಜಿಟಲ್ ನಿಮ್ಮ ಬ್ಯಾಂಕ್ ಖಾತೆಯ ಎಲ್ಲ ಹಣವನ್ನು ಹೂಡಿಕೆ ಮಾಡುವುದು ಅಥವಾ ಹಣವನ್ನು ಹಿಂಪಡೆಯುವುದು, ಈ ರೀತಿಯ ಎಲ್ಲ ಚಟುವಟಿಕೆಗಳನ್ನು ಕೂಡ ಡಿಜಿಟಲ್ನ ಮುಖಾಂತರ ಮೊಬೈಲ್ನಲ್ಲಿ ಆರಾಮಾಗಿ ಮಾಡಿಕೊಳ್ಳಬಹುದು. ಹಣವನ್ನು ಹೂಡಿಕೆ ಮಾಡಲು ಅಥವಾ ಹಣವನ್ನು ಹಿಂಪಡೆಯಲು ಬ್ಯಾಂಕುಗಳಿಗೆ ಹೋಗಿ ನಿಂತು ಕಾದಿ ಮಾಡುವಂತಹ ಯಾವುದೇ ರೀತಿಯ ಸಮಸ್ಯೆ ಬರುವುದಿಲ್ಲ. ಏಕೆಂದರೆ ಅಷ್ಟರ ಮಟ್ಟಿಗೆ ದೇಶ ಬೆಳೆಯುತ್ತಿದೆ. ಆದ್ದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರುವುದಿಲ್ಲ. ಆರಾಮಾಗಿ ಮೊಬೈಲ್ನಲ್ಲಿಯೇ ಡಿಜಿಟಲ್ ಮುಖಾಂತರ ಹಣವನ್ನು ಪಡೆಯಬಹುದು ಅಥವಾ ಹಿಂಪಡೆಯಬಹುದು. ಸ್ನೇಹಿತರೆ, ನೀವು ಕೂಡ ಅಷ್ಟೇ. ಸುಮ್ಮನೆ ಖಾತೆಗಳನ್ನು ತೆರೆದು ಹಣವನ್ನು ವೇಸ್ಟ್ ಮಾಡಿ ಅದರಿಂದ ಹಣವನ್ನು ಕಟ್ ಮಾಡಿಕೊಳ್ಳುತ್ತಾರೆ ವಿನಃ ಯಾವುದೇ ರೀತಿಯಾದಂತಹ ಹಣವನ್ನು ನಿಮಗೆ ಹಾಕುವುದಿಲ್ಲ. ಆದ್ದರಿಂದ ನೀವೇನಾದರೂ ಆ ಖಾತೆಯನ್ನು ಬಳಸುತ್ತೀರಾ ಎಂದರೆ ಮಾತ್ರ ಹಣವನ್ನು ಹೂಡಿಕೆ ಮಾಡುವ ತಕ್ಕನಾಗಿ SMS ಚಾರ್ಜಸ್ನೆಲ್ಲ ಕಟ್ ಮಾಡಲಿ. ಅದನ್ನು ಬಿಟ್ಟು ನೀವು ಹಣವನ್ನು ಹೂಡಿಕೆ ಮಾಡುವುದಿಲ್ಲ. ಸುಮ್ಮನೆ ಖಾತೆಯನ್ನು ತೆರೆದು ಇರುವಂತಹ ಅಮೌಂಟ್ನಲ್ಲಿ ಹಣವನ್ನು ಕಟ್ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ ವಿನಃ ಯಾವುದೇ ರೀತಿಯಾದಂತಹ ಹಣವನ್ನು ನಿಮ್ಮ ಖಾತೆಗೆ ಹಾಕುವುದಿಲ್ಲ. ಆದ್ದರಿಂದ ನೀವು ಯೋಚನೆ ಮಾಡಿ ಖಾತೆಗಳನ್ನು ತೆರೆಯಿರಿ. ಬ್ಯಾಂಕ್ ಖಾತೆಗಳನ್ನು ತೆಗೆಯುವುದು ತಪ್ಪು ಎಂದು ನಾನು ಹೇಳುತ್ತಿಲ್ಲ, ಏಕೆಂದರೆ ಬ್ಯಾಂಕ್ ಖಾತೆಗಳನ್ನು ತೆಗೆಯುವ ತಕ್ಕನಾಗಿ ನಾವು ಹಣವನ್ನು ಹೂಡಿಕೆ ಮಾಡುತ್ತಿದ್ದರೆ ಒಳ್ಳೆಯದು. ಅದನ್ನು ಬಿಟ್ಟು ನಾವು ಖಾತೆಗಳನ್ನು ತೆಗೆದು ಅದಕ್ಕೆ ಹಣವನ್ನು ಹೂಡಿಕೆ ಮಾಡಿಲ್ಲ ಎಂದರೆ ತುಂಬ ನಷ್ಟವಾಗುವುದು ನಮಗೆ. ಏಕೆಂದರೆ ನಾವು ಒಂದಿಷ್ಟು ಹಣ ಎಂದು ಹೂಡಿಕೆ ಮಾಡಿರುತ್ತೇವೆ, ಅದು ಸೇಫ್ ಆಗಿ ಇರುತ್ತದೆ. ಅದನ್ನು ಬಿಟ್ಟು ನಾವು ಒಂದು ಖಾತೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿಲ್ಲ ಆದರೂ ಕೂಡ SMS ಚಾರ್ಜಸ್ ಎಂಬ ಹಣವನ್ನು ಕಟ್ ಮಾಡಿಕೊಳ್ಳುತ್ತಾರೆ, ಇನ್ನಿತರ ಚಾರ್ಜಸ್ ಎಂಬ ಹಣವನ್ನು ಕಟ್ ಮಾಡಿಕೊಳ್ಳುತ್ತಾರೆ ಎಂದರೆ
ಅದು ನಮಗೆ ಲಾಸ್ ಆಗುವುದು. ಆದ್ದರಿಂದ ನೀವು ಕೂಡ ಯೋಚನೆ ಮಾಡಿ ಬ್ಯಾಂಕುಗಳಲ್ಲಿ ಖಾತೆಗಳನ್ನು ತೆರೆಯಿರಿ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಯಾವ ರೀತಿಯಾಗಿ ಬ್ಯಾಂಕ್ ಖಾತೆಗಳನ್ನು ತೆಗೆಯಬೇಕು, ಹೆಚ್ಚಿನ ಬ್ಯಾಂಕ್ ಖಾತೆಗಳನ್ನು ತೆಗೆದರೆ ಯಾವ ರೀತಿಯ ಅಪಾಯಗಳು ಉಂಟಾಗುತ್ತವೆ ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇದೇ ರೀತಿಯಾದಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಜ್ಞಾನ ಜ್ಯೋತಿ ಯೂಟ್ಯೂಬ್ ಚಾನೆಲ್. ನಮ್ಮ ಈ ಒಂದು ಚಾನೆಲ್ನಲ್ಲಿ ಸರ್ಕಾರವು ತರುವಂತಹ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು, ಜೊತೆಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳ ಅಪ್ಡೇಟನ್ನು, ಉದ್ಯೋಗ ಇಲ್ಲದವರಿಗೆ ಉದ್ಯೋಗದ ಅಪ್ಡೇಟನ್ನು, ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ವಿಷಯಗಳನ್ನು, ರೈತರಿಗೆ ತರುವಂತಹ ಸ್ಕೀಮ್ಗಳ ಬಗ್ಗೆ ಇನ್ನಿತರ ಮಾಹಿತಿಗಳನ್ನು ಈ ಒಂದು ಚಾನೆಲ್ನಲ್ಲಿ ದೈನಂದಿನವೂ ಕೂಡ ಅಪ್ಡೇಟ್ ಮಾಡಲಾಗುತ್ತದೆ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ದಿನನಿತ್ಯ ಒಂದು ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.